ಅಂತೂ ಇಂತೂ ರೀಚ್ ಆದ್ವಿ KM ರೋಡಿಗೆ. ಹಾಯ್ ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನನ್ನ ಚಾನಲ್ಲು ಮಾಡ್ರನ್ ಶ್ರವಣಕುಮಾರ ಅಂತ. ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಈಗ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಇವಾಗ ನಾವು ಮಳವಳ್ಳಿಯಿಂದ ಮದ್ದೂರಿಗೆ ಜರ್ನಿ ಮಾಡೋಣ. ಹೆಂಗಿರುತ್ತೆ ಜರ್ನಿ ನೋಡೋಣ. ಇವತ್ತಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಮಳವಳ್ಳಿನಲ್ಲಿ. ಯಾಕಂದರೆ ಚಿಕ್ಕದೂರು ಜಾತ್ರೆ ನಡೀತಿರೋದ್ರಿಂದ ಬಸ್ಗಳು ಜಾಸ್ತಿ ಬಿಟ್ಟಿದ್ದಾರೆ ಬೆಂಗಳೂರಿಂದ. ಜಾತ್ರೆ ವಿಶೇಷ, ಎಲ್ಲ ಜಾತ್ರೆಗಳಿಗೆ ಹೋಗೋರು ಜನ ಜಾಸ್ತಿ. ಬಸ್ಗಳಂತೂ ಸಿಕ್ಕಾಪಟ್ಟೆ ಹೌಸ್ಫುಲ್ಲು. ಹೆಂಗಸರಿಗಂತೂ ಫ್ರೀ ಮಾಡ್ಬಿಟ್ಟು ಇನ್ನೂ ಹಿಡಿಯೋಕ್ಕಾಯ್ತಿಲ್ಲ. ಆಧಾರ್ ಕಾರ್ಡು ಪರ್ಸಲ್ ಹಾಕೊಂಡು ಬಂದ್ಬಿಡ್ತಾರೆ. ಈಗ ಲೆಫ್ಟ್ ಸೈಡಲ್ಲಿ ಈಗ ನಾವು ನೋಡಿದ್ದು ಈ ಲೆಫ್ಟ್ ಸೈಡಲ್ಲಿ ಹೋದರೆ ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಮಳವಳ್ಳಿ ಬಸ್ ಸ್ಟ್ಯಾಂಡ್ಗೆ ಸ್ಟ್ರೈಟ್ ಹೋದರೆ ಬೆಂಗಳೂರು, ಅದಕ್ಕೂ ಮುಂಚೆ ಮದ್ದೂರು. ಇವತ್ತು ಪಬ್ಲಿಕ್ಕು ಸ್ವಲ್ಪ ಜಾಸ್ತಿನೇ ಇದ್ದಾರೆ ಅನಿಸ್ತಾ ಇದೆ. ಬನ್ನಿ ನಮ್ಮ ಜರ್ನಿ ಶುರು ಮಾಡೋಣ. ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಮಳವಳ್ಳಿ ಕೆರೆ ಅಂತೂ ಭಯಂಕರವಾಗಿದೆ ಗುರು, ಸಖತ್ತಾಗಿದೆ ಗುರು. ಅದೆಲ್ಲ ತಾವರೆ ಹೂವು ಸಿಕ್ಕಾಪಟ್ಟೆ ಇರ್ತಿತ್ತು. ಇವಾಗಲೂ ತಾವರೆ ಹೂವು ಇರುತ್ತೆ. ಬೆಳಗ್ಗೆ ಹೊತ್ತೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸೇಲ್ ಮಾಡೋಕ್ಕೆ. ಬೆಳಗ್ಗೆ ಹೊತ್ತು ಬಂದರೆ ನಮಗೆ ಇಲ್ಲಿ ಮೀನುಗಳು ಮಾರಾಟ ಮಾಡ್ತಾ ಇರ್ತಾರೆ. ಇವೆಲ್ಲ ಉದ್ದಕ್ಕೂ ಫ್ರೆಶ್ಶಾಗಿ ಹಿಡಿದು ಅಲ್ಲಲ್ಲೇ ಮಾರ್ತಾರೆ. ತೊಗೊಳ್ಳೋರು ತುಂಬ ಜನ ಬರ್ತಾರೆ. ಇಷ್ಟೊತ್ತಲ್ಲಿ ತೊಗೊಂಡೋಗಿ ಏನು ಮಾಡೋಕ್ಕೆ ಹೋಗೋಲ್ಲ, ಕಮ್ಮಿ. ಬೆಳಗ್ಗೆ ಹೊತ್ತು ಬಂದರೆ ಜೀವಂತ ಮೀನುಗಳು ಸಿಗ್ತವೆ. ಇಷ್ಟೊತ್ತಲ್ಲಿ ಬಂದರೆ ಸತ್ತಾಗಿರೋ ಮೀನುಗಳನ್ನೇ ಮಾರೋದು ಅವರು. ಇಷ್ಟು ದೊಡ್ಡದಾಗಿದೆ ಕೆರೆ ಅಂದರೆ ಭಯಂಕರವಾಗಿದೆ ಗುರು. ಈ ಕಡೆ ಕೆರೆ, ಆ ಕಡೆ ವ್ಯವಸಾಯ ಭೂಮಿ. ಸಾಕಾಗಿದೆ ಗುರು. ಮಾತ್ರ ಗಾಳಿ ಅಂತೂ ಸರಿಯಾಗಿ ಹೊಡಿತಾ ಇದೆ. ಹೈಟಲ್ಲಿ ಹೋಗ್ತಾ ಇದ್ದೀವಲ್ಲ ನಾವು, ಏರಿ ಮೇಲೆ ಅದಕ್ಕೆ ಎಳ್ನೀರಿಗಂತೂ ಮೊನ್ನೆ ರೀಸೆಂಟಾಗಿ ಆಗಿರೋ ರಾಮ ಮಂದಿರ ಉದ್ಘಾಟನೆ ಬೇರೆ ಆಗಿದೆ. ಬ್ಯಾನರ್ಗಳಂತೂ ಸರಿಯಾಗಿ ರಾರಾಜಿಸ್ತಾ ಇದೆ. ಏನೋ ಗಾಡಿ ರಿಪೇರಿ ಆಗಿದೆ ಅನಿಸುತ್ತೆ, ಕಾಲೆತ್ಕೊಂಡ್ಬಿಟ್ಟಿದೆ ಗಾಡಿ. ಇಲ್ಲಿ ಒಂದು ಮಾರಮ್ಮನ ದೇವಸ್ಥಾನ ಇದೆ ಮಳವಳ್ಳಿನಲ್ಲಿ. ತುಂಬ ಫೇಮಸ್ಸು. ಯಾವುದೇ ಬಸ್ಸು ಕಾರ್ನವರು ಯಾವ್ದ್ರೂ ಗೊತ್ತಿರೋರು ಫಸ್ಟು ನಿಲ್ಲಿಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಉದಯರಂಗ ಗಾಡಿನಲ್ಲಿ ಫಸ್ಟ್ ನಾವು ಓಡಾಡ್ತಿದ್ದಾಗ ಫಸ್ಟ್ ಗಾಡಿ ನಿಲ್ಲಿಸ್ಬಿಟ್ಟು ಎಡಗಾಯಿ ಹೊಡೆದ್ಬಿಟ್ಟು ಹೋಗ್ತಾಯಿದ್ರು. ಅಷ್ಟು ಫೇಮಸ್ ಈ ದೇವಸ್ಥಾನ. ನಮಸ್ಕಾರ ಮಾಡಿಕೊಂಡು ಜೈ ಮಂಗಳಮ್ಮ ಅಂದ್ಬಿಟ್ಟು ದಂಡಿನ ಮಾರಮ್ಮ ದೇವಸ್ಥಾನ. ತಾಯಿ ಎಲ್ಲರಿಗೂ ಒಳ್ಳೇದು ಮಾಡವ. ನಮ್ಮ ಪ್ರಯಾಣನ ಮುಂದುವರ್ಸೋಣ. ಹಾಂ, ಪರವಾಗಿಲ್ಲ ಬನ್ನಿ. ನಮ್ಮ ಪ್ರಯಾಣನ ಮುಂದುವರ್ಸೋಣ. ಮಳವಳ್ಳಿ ರೇಷ್ಮೆ ಮಾರುಕಟ್ಟೆ ಈ ಕಡೆ ಬಂದು ಮದ್ದೂರಿಗೆ ಸೈಟ್ ಹೋಗಬೇಕು. ಬುಗುದ್ಗಳ್ಳಿಗೆ ಲೆಫ್ಟ್ ತಿರುಗಬೇಕು. ಏನು ಸಖತ್ತಾಗಿ ಅಲಂಕಾರ ಮಾಡಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ದಿನ ಮಾಡಿರೋದು. ದೇವಸ್ಥಾನ ಪೂಜೆ ಎಲ್ಲ ಮಾಡಿಬಿಟ್ಟು ಅಲಂಕಾರ ಮಾಡಿದ್ದಾರೆ. ಸಖತ್ತಾಗಿದೆ. KM ದೊಡ್ಡಿನೂ ಭಾಳ ಬೆಳೆದು ಬಿಡ್ತು ಗುರು. ಸಖತ್ತಾಗಿ ಬೆಳೆದಿದ್ದು.
ನಾವು ನೋಡಿದ್ದು ಹಳೆ ಕೆ ಎಮ್ ದೊಡ್ಡಿ ಇವಾಗ ಬೆಳೀತಿರೋ ಹೊಸ ಕೆ ಎಮ್ ದೊಡ್ಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಕುಳ್ಳಪ್ಪ ಮಿಲ್ಟ್ರಿ ಹೋಟೆಲ್ ಬೇಡಪ್ಪ, ಇವತ್ತು ಶುಕ್ರವಾರ ನಾವು ತಿನ್ನಲ್ಲ. ಕನ್ಸ್ಟ್ರಕ್ಷನ್ ಐಟಮ್ ಬೇಕಂದರೆ ಯಾವುದು ದೂರ ಹೋಗಂಗಿಲ್ಲ, ಎಲ್ಲ ಇಲ್ಲಿಂದ ಸಿಕ್ಬಿಡ್ತದೆ. ಟೆಸ್ಟು, ಜಲ್ಲಿ, ಸಿಮೆಂಟು, ಮರಳು, ಇಟ್ಟಿಗೆ, ಕಂಬಿ ಎಲ್ಲ ಸಿಕ್ಬಿಡ್ತದೆ. ಪದ್ಮರೇಖಾ ಸಮುದಾಯ ಭವನ. ಒಂದು ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದೇನು ತೋರಿಸಿ ನಿಮಗೆ. ಮದ್ದೂರಿಂದ ಲೆಫ್ಟ್ ತಿರುಗಿಕೊಂಡ್ರೆ ಕುಣಿಗಲ್ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿಗೆ 72 ಕಿಲೋಮೀಟ್ರು. ಮದ್ದೂರು 19 ಕಿಲೋಮೀಟ್ರು. ಕೆ ಎಮ್ ದೊಡ್ಡಿ 6 ಕಿಲೋಮೀಟ್ರು. ಇನ್ನು ನಾವು ಕೆ ಎಮ್ ದೊಡ್ಡಿ ಸಿಗ್ಬೇಕಾದ್ರೆ ನಾವು 6 ಕಿಲೋಮೀಟ್ರ್ ಜರ್ನಿ ಮಾಡಬೇಕು. ಮದ್ದೂರು ಬೇಕಾದ್ರೆ 19 ಕಿಲೋಮೀಟ್ರ್ ಜರ್ನಿ ಮಾಡಬೇಕು. ನರಸೀಪುರ ಗುಂಡ್ಲುಪೇಟೆ ಬಸ್ ಹೋಗ್ತಾ ಇದೆ. ನೀನು ಹೋಯ್ತಾರಪ್ಪ. ನಾನು ಜಾಸ್ತಿ ಫಾಸ್ಟಾಗಿ ಓಡಿಸಲ್ಲ, ಯಾಕಂದರೆ ನಮ್ಮ ತಂದೆ ಕೂತಿರ್ಬೇಕಾದ್ರೆ ನಾನು ಅಷ್ಟು ಫಾಸ್ಟಾಗಿ ಓಡಿಸ್ಕೊಂಡು ನಾನು ರ್ಯಾಶ್ ಡ್ರೈವಿಂಗ್ ಮಾಡೋಕ್ಕೆ ಬರಲ್ಲ. ನನಗೆ ಮಾಡೋದು ಇಲ್ಲ. ನಾನು ಅವ್ರ ಸೇಫ್ಟಿ ಮುಖ್ಯ. ಒಬ್ಬ ಮನುಷ್ಯ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅವನ ಕೈಯಲ್ಲಿ ಅಷ್ಟೇ ಓಡ್ಸೋಕ್ಕೆ ಸಾಧ್ಯ. ಅತಿ ಓವರಾಗಿ ಓಡ್ಸೋಕ್ಕೆ ಹೋದರೆ ಅವನ ಕೈಯಲ್ಲಿ ಕಂಟ್ರೋಲು ಸಿಗೋಲ್ಲ. ಅದು ಅವನ ಸ್ಪೀಡ್ 60 ಇದ್ರೆ 60, 70 ಇದ್ರೆ 70, 80 ಇದ್ರೆ 80. 120 ನಾನು ಹೋಗ್ಬಿಟ್ಟು ಓಡಿಸ್ಬಿಡ್ತೀನಿ ಅಂತಾರೆ. ಸೆಂಟ್ರಲ್ ಏನಾದ್ರು ಬಂತು ಅಂದರೆ ಸಡನ್ನಾಗಿ ಬ್ರೇಕ್ ಹೊಡೆಯೋಕ್ಕಾಗಲ್ಲ. ನಮಗೆಲ್ಲ ಒಂದು ಮಿನಿಮಮ್ ಸ್ಪೀಡ್ ಅಷ್ಟೇ ಮೇಂಟೈನ್ ಮಾಡೋದು. ನಾವು ಏನು ಫಾಸ್ಟಾಗಿ ಹೋಗಿ ಮನೆಗೆ ಏನು ಮಾಡಬೇಕು, ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಿಧಾನವಾಗಿ ಹೋಗೋಣ. ರೋಡ್ ಎಷ್ಟು ಫ್ರೀ ಆಗಿದೆ ನೋಡಿ.
ಊರಿಗೆ ಹೋಗ್ಬೇಕಾದ್ರೆ ನಾವು ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಕರೆಕ್ಟಾಗಿ 7-7:30 ಟಿಫನ್ ರೆಡಿ ಇರೋದು. ಪಲಾವು, ಇಡ್ಲಿ, ವಡೆ ಏನಿದೆ ಬಿಸಿ ಬಿಸಿಯಾಗಿ ತಿಂದ್ಕೊಂಡು ನಮ್ಮ ಪ್ರಯಾಣ ಮುಗಿಯೋಗ್ತಾ ಇದ್ವಿ. ಟ್ರಾಕ್ಟರ್ಗಳು ಹೆಂಗಿದ್ದಾವೆ ಎಲ್ಲ ಕಬ್ಬಿಂದು ಜಲ್ಲೆ ತುಂಬೋದಿದ್ದು ಸರಿಯಾಗಿ ತುಂಬ್ತಾರೆ ಇವರು ಒಳ್ಳೆ ಲೋಡ್ನ. ಸಿಟಿ ಒಳಗಡೆ ಹೋಗೋದಕ್ಕೆ ಎಳ್ಳೀರು ಗಾಡಿಗಳೆಲ್ಲ ಲೋಡ್ ಆಗಿ ನಿಂತಿದ್ದಾವೆ. ಕಾಫಿ ಟೀ ಕುಡಿಯೋಕ್ಕೆ ನಿಲ್ಸಾರ ಗಾಡಿಗಳನ್ನ ಎಲ್ಲ ಹೋಗಿ ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಡಿಸ್ಪ್ಯಾಚ್ ಆಗುತ್ತೆ ಎಲ್ಲ ಮಾರಾಟ ಮಾಡೋರಿಗೆ. ಅಂತೂ ಮಣಿಗೆರೆ ಊರಿಗೆ ಬಂದು ಸೇರಿದ್ವಿ. ಒಂದು ಸ್ವಲ್ಪ ದಿನ ಹೆಚ್ಚು ಕಡಿಮೆ ಭಾರತೀಯ ನಗರ KM ದೊಡ್ಡಿಗೆ ಸೇರಿಕೊಳ್ತೀವಿ. ಮಣಿಗೆರೆ ಹತ್ತಿರ ಬರ್ತಾ ಬರ್ತಾ KM ದೊಡ್ಡಿ ಬೆಳೆದು ಮಣಿಗೆರೆ ಟಚ್ ಆಗ್ತಾ ಇದೆ. ಇಲ್ಲಿ 99% ನೀರಾವರಿ ಕಬ್ಬು. ನೀರಾವರಿ ಇರೋದ್ರಿಂದ ಆಟೋಮೆಟಿಕ್ಕಾಗಿ ಕಬ್ಬು ಬೆಳೀತಾರೆ. ಇದೆಲ್ಲ ಕಪ್ಪು ಮಣ್ಣು ಇರೋದ್ರಿಂದ ಕಬ್ಬು ಬೆಳೆಯೋದಕ್ಕೆ ಶ್ರೇಷ್ಠವಾಗಿದೆ ಮಣ್ಣು. ಅಂಟು ಮಣ್ಣಲ್ಲಿ ಕಬ್ಬು ಚೆನ್ನಾಗಿ ಬೆಳೀತದೆ. ಅದೇ ಇದ್ರ ಬೆನಿಫಿಟ್ಟು. ಅದಕ್ಕೇ ಇಲ್ಲೆಲ್ಲ ಜಾಸ್ತಿ KM ದೊಡ್ಡಿನಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಇದೆ. ಆರಾಮಾಗಿ ಇಲ್ಲಿ ಬೆಳೆದು ಸರ್ವಿಸ್ ಕೊಡೋದು ಚೆನ್ನಾಗಿರುತ್ತೆ. ಹತ್ತಿರ ಇರೋದ್ರಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಉಳಿತದೆ ಇವರಿಗೆ. ಆರಾಮಾಗಿ ಬೆಳೆದು ಆರಾಮಾಗಿ ಬೆಳೆಸ್ಕೊಡ್ತಿರ್ತಾರೆ. ಇವ್ರು ಬೆಳೆದು ಫೋನ್ ಮಾಡಿದ್ರೆ ಅವರೇ ತೊಗೊಂಡ್ಬಿಡ್ತಾರೆ. ಇವ್ರು ನೋಡಿ ಹೆಂಗೆ ತಿರ್ಕೊಂಡು ಹೋಗ್ತಾರೆ. ಹಳ್ಳಿ ಜೀವನ ನೋಡಿದ್ರು ಹೆಂಗಿದೆ. ನಾವೆಲ್ಲ ಸೋಕಿಗೆ ಬೈಕ್ಗಳನ್ನ ತಗೋತೀವಿ ನೋಡಿ, ಕೆಲಸ ಹೆಂಗೆ ಮಾಡ್ಕೊತಾರೆ ಅವರು. KM ದೊಡ್ಡಿಗೆ ನಿಮಗೆಲ್ಲ ಸ್ವಾಗತ. ತುಮಕೂರು 104 ಕಿಲೋಮೀಟರ್, ಮದ್ದೂರು 14 ಕಿಲೋಮೀಟರ್, ಮಂಡ್ಯ 20 ಕಿಲೋಮೀಟರ್. ನಮ್ಮ ಗಮನ ಮದ್ದೂರಿನ ಕಡೆ. ಈ ಊರಿಗೆ 2 ಹೆಸರು. ಒಂದು ಭಾರತೀಯ ನಗರ ಅಂತ ಕರೀತಾರೆ, ಇನ್ನೊಂದು KM ದೊಡ್ಡಿ ಅಂತ ಕರೀತಾರೆ. ಯಾರು ಏನು ಬೇಕಾದ್ರೂ ಕರಿಬೋದು. ನೀವು ಭಾರತೀಯ ನಗರ ಅಂತನಾದರೂ ಕರೀರಿ, KM ದೊಡ್ಡಿ ಅಂತನಾದರೂ ಕರೀರಿ. ಇವೆಲ್ಲ ರಾಮನವಮಿ ರಾಮ ಮಂದಿರ ಉದ್ಘಾಟನೆ ದಿನ ಬಂಟಿಂಗ್ಸ್ ಹಾಕಿದ್ದಾರೆ ನೋಡಿ, ಏನು ಜೋರಾಗಿ ಹಾಕಿದ್ದಾರೆ. ಇವರು ವಾಲಾಡಿಸ್ಬಿಡಾಗ ರೋಡಾಗಾಡಿ.
ಅಂತೂ ಇಂತೂ ರೀಚ್ ಆದ್ವಿ KM ರೋಡಿಗೆ. ಭಾಳ ಟೌನ್ ಆಗೋಯ್ತಿತ್ತು, ದೊಡ್ಡ ಟೌನೇ ಆಗೋಯ್ತಿದೆ. ಏನಿಲ್ಲ ಇಲ್ಲಿ, ಎಲ್ಲ ಇದೆ. ಜೀವನ ಮಾಡೋನಿಗೆ ಬದುಕಿ ಬಾಳೋನಿಗೆ ಇದಕ್ಕಿನ್ನ ಇನ್ನೇನು ಬೇಕು? ಸುಮ್ಮನೆ ಯಾಕೆ ಬೆಂಗಳೂರು 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 ಅಂತ ಎಲ್ಲರೂ ಹೇಳಿ. ಅಡ್ಡ ಸೀದಾ ಬರೋದ್ರಿಂದನೇ ಪ್ರಾಬ್ಲಮ್ ಆಗೋದು. ಕೇಳೋರಿಲ್ಲ ವಾಹನ ಸವಾರರಿಗೆ. ಈ ಕಾರ್ನವ್ರಂತೂ ಅವಾಯ್ಡೇ ಮಾಡೋಕ್ಕಾಗಲ್ಲಪ್ಪ. ಹೆಂಗಾದ್ರೆ ಹಂಗೆ ಮುಗಿಸ್ತಾರೆ. ಯಾರ್ದೋ ತಪ್ಪಿಗೆ ಇನ್ಯಾರೋ ಬಲಿಯಾಗಬೇಕು. ನೋಡಿ ಹೆಂಗಿದೆ ನೋಡು. ₹7-8 ಲಕ್ಷ ಕಾರ್ ತೊಗೊಂಡ ತಕ್ಷಣ ನಾನೇ ಗ್ರೇಟ್ ಅನ್ನೋ ಥರ ಸೂಟು ಊಟ ಹಾಕಿ ಓಡಾಡ್ತಾರೆ. 20-30 ಲಕ್ಷ ರೂಪಾಯಿ ಕೊಟ್ಟು ಟ್ರ್ಯಾಕ್ಟ್ರಿಗಳು ತಗೊಂಡು ಎಷ್ಟು ರಾಜನಂಗೆ ಓಡಾಡ್ತಾರೆ ನೋಡಿ. ಇಲ್ಲಿ ಒಂದು ಕಾರ್ ಇದ್ಬಿಟ್ರೆ ಇವ್ರು ನಡೆಯೋಕ್ಕಾಗಲ್ಲ. ಏನು ಸ್ಟೈಲು, ಏನಿದು. 20-30 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಈ ಥರ ಸೊಪ್ಪು ಹೊಡೆಯೋಕ್ಕೆ, ಜೋಳದ ಕಡ್ಡಿ ಹೊಡೆಯೋಕ್ಕೆ ಇಟ್ಕೊಂಡಿರ್ತಾರೆ ನಮ್ಮ ರೈತರು. ಗ್ರೇಟಪ್ಪ. ಹಳ್ಳಿ ಜೀವನನೇ ಬೆಸ್ಟ್. ಸೈಡ್ ಹೊಡಿಬೋದಾ? ಅಂಬರೀಷ್ ರಸ್ತೆ ಇದು. ಹಿಂಗೆ ಹೋದ್ರೆ ಸೀದಾ ನಮ್ಮ ಅಂಬರೀಷ್ ಅಣ್ಣವ್ರ ಊರು ಸಿಗುತ್ತೆ. ನಾನು ನಿಮ್ಗೆ ಇನ್ನೊಂದು ತೋರಿಸೋದು ಮರ್ತೆ. ನಮ್ಮ ಒಬ್ಬರು ಯುದ್ಧದಲ್ಲಿ ಆರ್ಮಿನಲ್ಲಿ ಇದ್ದವರು ಯುದ್ಧದಲ್ಲಿ ಸತ್ತೋದಾಗ ನಮ್ಮ ಸುಮಲತಾ ಮೇಡಮ್ ಅವರು ಅರ್ಧ ಎಕರೆ ಜಮೀನು ಕೊಟ್ಟು ಆ ಸ್ಮಾರಕ ಕಟ್ಟೋದಕ್ಕೆ ಜಾಗನೂ ಕೂಡ ಕೊಟ್ಟಿದ್ರು. ಅವ್ರ ಸ್ಮಾರಕನೂ ಅಲ್ಲೇ ಐತೆ, ಲೆಫ್ಟ್ ಸೈಡಲ್ಲಿ. ನಾನು ಬರ್ಬೇಕಾದ್ರೆ ನಿಮ್ಗೆ ತೋರಿಸ್ಬೇಕಾಯ್ತು, ಮರ್ತೆ ಅನಿಸುತ್ತೆ ನಾನು. ತುಂಬ ಚೆನ್ನಾಗಿತ್ತು. ಇಂಥ ಮೇನ್ ರೋಡ್ ಸೈಡಲ್ಲಿ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅವ್ರು ದೊಡ್ಡತನ ತೋರಿಸುತ್ತೆ. ಒಂದಡಿ ಭೂಮಿ ಕೊಡೋಕ್ಕೆ ಅಣ್ಣ ತಮ್ಮಂದ್ರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಅರ್ಧ ಎಕರೆ ಭೂಮಿ ಕೊಟ್ಟು ಸ್ಮಾರಕ ಕಟ್ಟೋದಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ಎಷ್ಟು 2 ಸಾವಿರ ಹೇಳಿದ್ರೂ ಸಾಲದು.